ಓದುತ್ತೀನಿ. ಮರುಸಿಂಚನ ಅಧ್ಯಾಯ 5 ಬಲ ಮತ್ತು ಒತ್ತಡ. ಕಲಿಕಾ ಫಲ 5.1 ಬಲ ಮತ್ತು ಬಲದ ಪರಿಣಾಮಗಳನ್ನು ವಿವರಿಸುವರು. ಬಲ ಎಂದರೆ ಯಾರು ಹೇಳ್ತಾರೆ? ಬಲ ಎಂದರೇನು? ಯಾವುದೇ ಒಂದು ವಸ್ತುವಿನ ತಳ್ಳುವಿಕೆ ಅಥವಾ ಎಳುವಿಕೆಯನ್ನು ನಾವು ಬಲ ಎಂದು ಕರೆಯುತ್ತೇವೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಮತ್ತು ಕೊಟ್ಟಿರುವ ಕ್ರಿಯೆಗಳನ್ನು ಸರಿಯಾಗಿ ಚಿತ್ರಗಳಿಗೆ ಹೊಂದುವಂತೆ ಜೋಡಿಸಿ ಬರೆಯಿರಿ. ತಳ್ಳುವುದು, ಎಳೆಯುವುದು, ಒದೆಯುವುದು, ಎತ್ತುವುದು, ಇಳಿಸುವುದು, ಹಾರುವುದು, ಹೊಡೆಯುವುದು, ಎಸೆಯುವುದು. ಇಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ತಳ್ಳುವುದು ಯಾವ್ಯಾವ ಅಂತ ಹೇಳ್ತೀರಾ? ಚಿತ್ರ ಎರಡನೇ ಚಿತ್ರ, ಮೂರನೇ ಚಿತ್ರ, ನಾಲ್ಕನೇ ಚಿತ್ರ, ಐದನೇ ಚಿತ್ರ, ಆರನೇ ಚಿತ್ರ, ಏಳನೇ ಚಿತ್ರ, 8, 9. ಬಲ ಎಂದರೆ ತಳ್ಳುವುದು, ಎಳೆಯುವುದು, ಫೋರ್ಸ್ ಎಂದು ಇಂಗ್ಲಿಷಲ್ಲಿ ಕರೆಯುತ್ತಾರೆ. ಈ ಮೇಲಿನ ಎಲ್ಲ ಕ್ರಿಯೆಗಳು ಬಲ ಪ್ರಯೋಗವಾಗುವ ಸಂದರ್ಭಗಳನ್ನು ತಿಳಿಸುತ್ತವೆ. ಈ ಎಲ್ಲ ಕ್ರಿಯೆಗಳನ್ನು ತಳ್ಳುವುದು ಅಥವಾ ಎಳೆಯುವುದು ಎಂದು ವರ್ಗೀಕರಿಸಬಹುದಾಗಿದ್ದು, ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಬಲ ಎನ್ನುತ್ತೇವೆ. ಚಟುವಟಿಕೆ 2 ಯಾರು ಓದ್ತೀರಾ? ಈ ಕೆಳಗೆ ಕೊಟ್ಟಿರುವ ಕೋಷ್ಟಕವನ್ನು ಸೂಕ್ಷ್ಮವಾಗಿ ಗಮನಿಸಿ. ಬಲ ಪ್ರಯೋಗದಿಂದ ಕಾಯದ ಮೇಲೆ ಆದ ಬದಲಾವಣೆಯನ್ನು ಗಮನಿಸಿ ಕೋಷ್ಟಕದಲ್ಲಿ ಬರೆಯಿರಿ. ಒಂದು ಉದಾಹರಣೆಯನ್ನು ನೀಡಲಾಗಿದೆ. ನೀವು ಏನೇನಂತ ಹೇಳ್ತೀರಾ? ಮೊದಲನೇ ಚಿತ್ರದಲ್ಲಿ ವಸ್ತುವಿನ ಮೇಲೆ ಒತ್ತಡವನ್ನು ಹಾಕಿದಾಗ ಆ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗುತ್ತದೆ. ಇದನ್ನು ಯಾವ ಎರಡನೇದು ಯಾರು ಹೇಳ್ತೀರಾ? ಊದಿದಾಗ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗುತ್ತದೆ. ಮೂರನೇದು ಬದಲಾವಣೆ ತೂಕದಲ್ಲಿ ಬದಲಾವಣೆ. ಐದನೇದು ಚೆಂಡಿಗೆ ಹೊಡೆದಾಗ ಚೆಂಡಿನ ದಿಕ್ಕು ಬದಲಾವಣೆ. ಆರನೇದು ಆಕಾರದಲ್ಲಿ ಬದಲಾವಣೆ. ಏಳನೇದು ಚಲನೆಯಲ್ಲಿ ಬದಲಾವಣೆ. ಬಲ ಪ್ರಯೋಗವಾದ ದಿಕ್ಕಿನಲ್ಲಿ ಚೆಂಡು ಚಲಿಸುತ್ತದೆ. 9ನೇದು ಯಾರು? ಬಲ ಹಾಕಿ ಎಳೆದಾಗ ಹಗ್ಗದ ದಿಕ್ಕಿನಲ್ಲಿ ಮರದಿಂದ ಚಲಿಸುತ್ತದೆ. ಹಾಕಿ ಎಳೆದಾಗ ಹಗ್ಗದ ದಿಕ್ಕಿನಲ್ಲಿ ಮರದಿಂಬಿ ಚಲಿಸುತ್ತದೆ. 1 kg ರಾಶಿ ಉಳ್ಳ ಒಂದು ವಸ್ತುವನ್ನು 1 ಮೀಟರ್ ದೂರವರೆಗೆ ಚಲಿಸಲು ನೀಡುವ ಬಲವನ್ನು 1 ನ್ಯೂಟನ್ ಎಂದು ಕರೆಯುತ್ತಾರೆ. ಅಂದರೆ ಬಲದ ಏಕಮಾನ ನ್ಯೂಟನ್ ಆಗಿದೆ. ಮೂರನೇ ಚಟುವಟಿಕೆ ಯಾರು ಓದ್ತೀರಾ? ಈ ಮೇಲಿನ ಕೋಷ್ಟಕವನ್ನು ವೀಕ್ಷಿಸಿದಾಗ ನಾವು ತೆಗೆದುಕೊಳ್ಳಬಹುದಾದ ತೀರ್ಮಾನಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಸರಿ ಇದ್ದರೆ ಸರಿ ಗುರುತು ಹಾಕಿ, ತಪ್ಪಿದ್ದರೆ ಇಂಟು ಗುರುತು ಹಾಕಿ ಕೋಷ್ಟಕವನ್ನು ಭರ್ತಿ ಮಾಡಿ. ಬಲವು ಉಂಟು ಮಾಡುವ ಪರಿಣಾಮಗಳು. ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನು ಚಲಿಸುವಂತೆ ಮಾಡಬಲ್ಲದು. ಚಲಿಸುವ ವಸ್ತುಗಳ ಜವವನ್ನು ಬದಲಾಯಿಸಬಲ್ಲದು. ವಸ್ತುವಿನ ಚಲನೆಯ ದಿಕ್ಕನ್ನು ಬದಲಾಯಿಸಬಲ್ಲದು. ವಸ್ತುವಿನ ಆಕಾರದಲ್ಲಿ ಬದಲಾವಣೆ ತರಬಲ್ಲದು. ಇವುಗಳಲ್ಲಿ ಕೆಲವು ಅಥವಾ ಎಲ್ಲ ಪರಿಣಾಮಗಳನ್ನು ಉಂಟು ಮಾಡಬಲ್ಲದು ಎಂಬುದನ್ನು ನೀವು ಗಮನಿಸಿದ್ದೀರಿ. ಇವುಗಳಲ್ಲಿ ಕೆಲವು ಅಥವಾ ಎಲ್ಲ ಪರಿಣಾಮಗಳನ್ನು ಉಂಟು ಮಾಡಬಲ್ಲದು. ವಸ್ತುವು ತನ್ನಿಂದ ತಾನೇ ಚಲಿಸುವುದಿಲ್ಲ. ನಾನೊಂದಿಷ್ಟು ಕ್ವಶನ್ ಕೇಳ್ತೀನಿ, ನಾವು ಆನ್ಸರ್ ಹೇಳ್ತೀರಾ? ವಸ್ತುವಿನ ಚಲನೆ ಸ್ಥಿತಿಯನ್ನು ಬದಲಾಯಿಸುವ ಭೌತಿಕ ಅಂಶವನ್ನು ಏನೆಂದು ಕರೆಯಬಹುದು? ಇದರ ಏಕಮಾನ ಏನು? ಇದರ ಏಕಮಾನ ನ್ಯೂಟನ್. ಆಗುವುದರಿಂದ ವಸ್ತುವಿನ ಮೇಲಾಗುವ ಪರಿಣಾಮಗಳನ್ನು ಪಟ್ಟಿ ಮಾಡಿ. ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಮತ್ತು ನಾವು ಯಾವ ದಿಕ್ಕಿಗೆ ಬಲವನ್ನು ಹಾಕಿರುತ್ತೇವೋ ಆ ದಿಕ್ಕಿಗೆ ವಸ್ತು ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಚಲಿಸುವ ವಸ್ತುವನ್ನು ನಿಲ್ಲಿಸಬಹುದು. ವಸ್ತುಗಳಲ್ಲಿ ಆಕಾರ ಬದಲಾಗುತ್ತದೆ. ವಸ್ತುಗಳ ಚಲಿಸುವ ದಿಕ್ಕು ಬದಲಾಗುತ್ತದೆ. ಇವುಗಳು ಪರಿಣಾಮಗಳು.